ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಇಂಟೆಲಿಜೆನ್ಸ್ ಬ್ಯೂರೋ ಅಂದರೆ ಗುಪ್ತಚರ ಇಲಾಖೆ ಏನಿದೆ ಇಲ್ಲಿರುವಂತಹ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ನೋಟಿಫಿಕೇಷನ್ ಆಗಿದೆ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂಥ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಇಂಟೆಲಿಜೆನ್ಸ್ ಬ್ಯೂರೋ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಅರ್ಹ ಭಾರತೀಯ ಅಭ್ಯರ್ಥಿಗಳಿಂದ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹುದ್ದೆಗೆ ಅರ್ಜಿಯನ್ನು ಕರೆದಿರುವಂಥದ್ದು. ಇನ್ನು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಹುದ್ದೆಯನ್ನು ಕರೆದಿದ್ದಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ ಬೆಂಗಳೂರಲ್ಲಿ 4 ಹುದ್ದೆ ಖಾಲಿ ಇದೆ. ಅನ್ರಿಸರ್ವ್ಡ್ 1 ಹುದ್ದೆ, OBC 1 ಹುದ್ದೆ, SC 2, ಇನ್ನು ST ಯಾವುದೇ ರೀತಿಯಾದ ಪೋಸ್ಟಿಂಗ್ ಇಲ್ಲ, EWS ಕೂಡ ಇಲ್ಲ. ಟೋಟಲ್ 4 ಹುದ್ದೆ ಖಾಲಿ ಇರುವಂಥದ್ದು. ಟೋಟಲ್ ಆಲ್ ಓವರ್ ಇಂಡಿಯಾ 362 ಪೋಸ್ಟು ಖಾಲಿ ಇರುವಂಥದ್ದು. ಇನ್ನು ಅಪ್ಲಿಕೇಶನನ್ನು ಆನ್ಲೈನ್ ಥ್ರೂನೇ ಸಲ್ಲಿಸಬೇಕು. ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ, ಒಂದು MHA ಪೋರ್ಟಲ್ ಇರ್ಬೋದು ಮತ್ತು NCS ಪೋರ್ಟಲ್, 2 ಪೋರ್ಟಲಲ್ಲಿ ಅಪ್ಲಿಕೇಶನ್ ಹಾಕುವಂಥದ್ದು. ಹುದ್ದೆ ವಿವರ ನೋಡೋದಾದರೆ, ಕ್ಲಾಸಿಫಿಕೇಷನ್ ಇದು ಮಲ್ಟಿ ಟಾಸ್ಕಿಂಗ್ ಸ್ಟಾಫು ಜನರಲ್ ಡ್ಯೂಟಿ ಆಗಿರುತ್ತೆ. ಇನ್ನು ಇದು ಜನರಲ್ ಸೆಂಟ್ರಲ್ ಸರ್ವೀಸ್ ಗ್ರೂಪ್ C ಹುದ್ದೆ ಆಗಿರುತ್ತೆ, ನಾನ್ ಗೆಜೆಟೆಡ್ ಆ್ಯಂಡ್ ನಾನ್ ಮಿನಿಸ್ಟ್ರಿಯಲ್. ಇನ್ನು ಸ್ಯಾಲ್ರಿ ನೋಡೋದಾದರೆ ಇದು ಲೆವೆಲ್ 1 ಹುದ್ದೆ ಆಗಿರುತ್ತೆ. 18,000ದಿಂದ ಪ್ರಾರಂಭವಾಗಿ 58,900 ಪೇ ಸ್ಕೇಲ್ ಇರ್ತದೆ. ಅಷ್ಟೇ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಕೆಲವೊಂದು ಅಲವೆನ್ಸಸ್ ಕೂಡ ಸಿಗುತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ 10th ಪಾಸ್ ಆಗಿರಬೇಕು. ಅಷ್ಟೇ ಅಲ್ಲ, ಡೊಮೆಸೈಲ್ ಸರ್ಟಿಫಿಕೇಟನ್ನು ತೆಗೆದಿಟ್ಕೊಳ್ಬೇಕು. ಅಂದರೆ ನಿಮ್ಮದು ಯಾವ ಸ್ಟೇಟಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಆ ಸ್ಟೇಟಲ್ಲಿ ವಾಸ ಇರಬೇಕು ಮತ್ತು ವಾಸ ದೃಢೀಕರಣ ಪತ್ರವನ್ನು ತೆಗೆದಿಟ್ಕೊಳ್ಬೇಕು. ಏಜ್ ಲಿಮಿಟ್ ನೋಡೋದಾದರೆ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಮತ್ತು 25 ಇಯರ್ಸ್ ಒಳಗಡೆ ಇರಬೇಕು. ಇನ್ನು ಅಪ್ಪರ್ ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ ಇದೆ. SC ST ಅವರಿಗೆ 5 ಇಯರ್ಸ್ ಇದೆ, OBCಗೆ 3 ಇಯರ್ಸ್ ಇದೆ. ಇನ್ನು ಅಪ್ಪರ್ ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಅನ್ರಿಸರ್ವ್ಡ್ 35 ಇದೆ. ಹಾಗೆ OBC ಅವರಿಗೆ 38 ಇಯರ್ಸ್, ಹಾಗೆ SC ST ಅವರಿಗೆ 40 ಇಯರ್ಸ್. ಅದರಲ್ಲಿ ವಿಡೋ ಇರ್ಬೋದು, ನಾಟ್ ಮ್ಯಾರಿಡ್ ವುಮೆನ್, ಇವರಿಗೆ 40 ಇಯರ್ಸ್ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ. ಇನ್ನು ಕೆಲವೊಂದು ಇಂಪಾರ್ಟೆಂಟ್ ನೋಟ್ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ಈ ಏನು ಹುದ್ದೆ ಮೀಸಲಿರಿಸಿದ್ದಾರೆ ಟೋಟಲ್ ಹುದ್ದೆ, ಇದನ್ನು ಅವರ ನಿಯಮಾನುಸಾರ ಹೆಚ್ಚು ಮಾಡ್ಬೋದು ಅಥವಾ ಕಮ್ಮಿ ಮಾಡ್ಬೋದು. ಈ ಅಧಿಕಾರ ಸಂಸ್ಥೆಗಿದೆ. ಅಭ್ಯರ್ಥಿಗಳು ಯಾರು ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅವರು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಂದರೆ 14/12/2025 ಡಿಸೆಂಬರ್ 14ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಅದರ ಒಳಗಡೆಯಾಗಿ ನಿಮ್ಮ ಎಲ್ಲ ಸರ್ಟಿಫಿಕೇಟ್ಗಳು ಅಂದರೆ ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಡೊಮೆಸೈಲ್ ಸರ್ಟಿಫಿಕೇಟ್ ಇರ್ಬೋದು, ಬೇರೆ ಎಲ್ಲ ಡಾಕ್ಯುಮೆಂಟನ್ನು ಕೊನೆಯ ದಿನಾಂಕದ ಒಳಗಡೆ ಆಗಿ ತೆಗೆದಿಟ್ಕೊಳ್ಬೇಕು ಮತ್ತು ಅಪ್ಲೋಡ್ ಕೂಡ ಮಾಡಲಿಕ್ಕಿರ್ತದೆ. ಹಾಗಾಗಿ ಕೇರ್ಫುಲ್ಲಾಗಿ ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕಿ. ಇನ್ನು ಅಭ್ಯರ್ಥಿಗಳು ಯಾರು ಅಪ್ಲಿಕೇಶನ್ ಹಾಕ್ತಿದ್ದೀರಾ ನೀವು ಕೇವಲ ಒಂದು SBIಗೆ ಮಾತ್ರ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅಂದರೆ ಸಬ್ಸಿಡಿಯರಿ ಇಂಟೆಲಿಜೆನ್ಸ್ ಬ್ಯೂರೋ ಏನಿದೆ ಆ ಒಂದು ಬ್ಯೂರೋಗೆ, ಅಂದರೆ ಒಂದು ಸ್ಟೇಟಲ್ಲಿ ಏನಿದೆ ಅಲ್ಲಿ ಮಾತ್ರ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಒಂದಕ್ಕಿಂತ ಹೆಚ್ಚಿನ ಅಪ್ಲಿಕೇಶನ್ ನೀವೆಲ್ಲಾದರೂ ಹಾಕಿದರೆ ಅಂತಹ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಲಾಗೋದು ಅಂತ ತಿಳಿಸಿದ್ದಾರೆ. ಹಾಗಾಗಿ ನೀವು ಒಂದೇ ಒಂದು ಅಪ್ಲಿಕೇಶನ್, ನಿಮ್ಮದು ನೀವು ಯಾವ ಸ್ಟೇಟ್ ಬಿಲಾಂಗ್ ಮಾಡ್ತೀರಾ ಅಲ್ಲಿಗೆ ಅಪ್ಲಿಕೇಶನನ್ನು ಹಾಕಿ. ಇನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಇನ್ನು ಎಕ್ಸಾಮ್ ಎಲ್ಲ ಆಗಿ ಸೆಲೆಕ್ಟ್ ಆದರೆ ನೀವು ಭಾರತದ ಯಾವುದೇ ಮೂಲೆಯಲ್ಲೂ ಕೂಡ ಕೆಲಸ ಮಾಡಲಿಕ್ಕೆ ರೆಡಿ ಇರಬೇಕು. ಅಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕಿ ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಇನ್ನು ಪರೀಕ್ಷಾ ವಿಧಾನ ನೋಡೋದಾದರೆ ಇದು ಟೈರ್ 1 ಮತ್ತು ಟೈರ್ 2 ಅಂತೇಳಿ ಎಕ್ಸಾಮ್ ಇರುತ್ತೆ. CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಆ ಮೂಲಕವಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಇನ್ನು ಪ್ಯಾಟರ್ನ್ ಯಾವ ರೀತಿ ಇದೆ ಅಂತೇಳಿ ನೋಡೋದಾದರೆ ಎಕ್ಸಾಮ್ ಪ್ಯಾಟರ್ನು ಮಲ್ಟಿಪಲ್ ಚಾಯ್ಸು ಕ್ವಶನ್ಸ್ ಇರುತ್ತೆ. 4 ಆಪ್ಷನ್ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಪ್ರತಿಯೊಂದಕ್ಕೂ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಕ್ವಶನ್ಸ್ ಇರುತ್ತೆ. ಟೈರ್ 1 ಎಕ್ಸಾಮಿಗೆ ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಅಂತೇಳಿ ನೋಡೋದಾದರೆ ಜನರಲ್ ಅವೇರ್ನೆಸ್ಸು 40 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡು ಇದು 20 ಇರುತ್ತೆ. ನ್ಯೂಮೆರಿಕಲ್ ಎಬಿಲಿಟಿ, ಅನಾಲಿಟಿಕಲ್ ಆ್ಯಂಡ್ ಲಾಜಿಕಲ್ ಎಬಿಲಿಟಿ ಆ್ಯಂಡ್ ರೀಸನಿಂಗ್ ಇದು 20 ಮಾರ್ಕ್ಸಿಗಿರುತ್ತೆ. ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಇದು ಕೂಡ ಅಷ್ಟೇ 20 ಮಾರ್ಕ್ಸಿಗಿರುತ್ತೆ. ಟೋಟಲ್ 100 ಮಾರ್ಕ್ಸಿಗೆ ಎಕ್ಸಾಮ್ ನಡೆಯುವಂಥದ್ದು. ಇನ್ನು ಟೈರ್ 2 ಅಲ್ಲಿ ನೋಡೋದಾದರೆ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ ಎಕ್ಸಾಮು.
ಅಂದರೆ ಇದು ಫುಲ್ ಇಂಗ್ಲೀಷ್ ಗ್ರಾಮರ್ ಇರುತ್ತೆ. ಇದನ್ನು ನಾವು ವಿವರಣಾತ್ಮಕವಾಗಿ ಬರೀಲಿಕ್ಕಿರುತ್ತೆ. ಇದು ಟೋಟಲು 50 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸಿಗೆ ಬರೀಬೇಕಾಗುತ್ತೆ. ಇನ್ನು ಟೈರ್ 1ನಲ್ಲಿ ಕಟ್ ಆಫ್ ಮಾರ್ಕ್ಸ್ ಎಷ್ಟು ತೊಗೋಬೇಕು ನೀವು ಎಲಿಜಿಬಲ್ ಆಗಲಿಕ್ಕೆ ಅಂತ ಹೇಳಿ ನೋಡೋದಾದರೆ, ಅನ್ರಿಸರ್ವ್ಡ್ ಅವರು 30 ತೊಗೊಳ್ಬೇಕು. ಇನ್ನು OBC ಅವರು 28 ಇದೆ, SC ಅವರು 25, ಇನ್ನು EWS ಅವರು 30 ತೊಗೊಳ್ಬೇಕು ಅಂದರೆ ಎಲಿಜಿಬಲ್ ಆಗಲಿಕ್ಕೆ. ಹಾಗೆ ಟೈರ್ 2ಅಲ್ಲಿ ಕೂಡ ಹಾಗೆ ಕ್ವಾಲಿಫೈ ಆಗಲಿಕ್ಕೆ 50ಗೆ 20 ಮಾರ್ಕ್ಸ್ ತೊಗೊಳ್ಳೇಬೇಕಾಗತ್ತೆ. ಅಷ್ಟೇ ಅಲ್ಲ, ನೆಗೆಟಿವ್ ಮಾರ್ಕ್ಸಿಂಗ್ ಕೂಡ ಇರುತ್ತೆ. ಹಾಗಾಗಿ ನೋಡಿಕೊಂಡು ಆನ್ಸರನ್ನು ಮಾಡಬೇಕಾಗತ್ತೆ ನೀವು. ಇನ್ನು ಸಿಟಿ ಆಫ್ ಎಕ್ಸಾಮಿನೇಷನ್ ನೋಡೋದಾದರೆ, ಇಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ 5 ಚಾಯ್ಸ್ ಇರುತ್ತೆ ಎಕ್ಸಾಮ್ ಸೆಂಟರನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ. ನೀವು ಯಾವ ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡ್ಕೊಂಡಿರ್ತೀರ ಅದರಲ್ಲಿ ಯಾವುದಾದ್ರೂ ಒಂದು ಎಕ್ಸಾಮ್ ಸೆಂಟರ್ ನಿಮಗೆ ಕೊಡ್ತಾರೆ. ಒಂದು ಸಲ ನೀವು ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ನೋಡಿಕೊಂಡು ಆಯ್ಕೆ ಮಾಡ್ಕೊಳ್ಳಿ. ಮೆರಿಟ್ ಲೀಸ್ಟನ್ನು ನಿಮ್ಮದು ಟೈರ್ 1 ಮತ್ತು ಟೈರ್ 2 ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅದರ ಆಧಾರದ ಮೇಲೆ ಲೀಸ್ಟನ್ನು ರೆಡಿ ಮಾಡುವಂಥದ್ದು. ಅರ್ಜಿ ಹೇಗೆ ಸಲ್ಲಿಸೋದು ಅಂತೇಳಿ ನೋಡೋದಾದರೆ, ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು. ಯಾವುದೇ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತಿಲ್ಲ. ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ, ಒಂದು MHA ಪೋರ್ಟಲ್ ಇರ್ಬೋದು ಮತ್ತು ಇನ್ನೊಂದು NCS ಪೋರ್ಟಲು, 2 ವೆಬ್ಸೈಟ್ ಮೂಲಕನೇ ಅಪ್ಲಿಕೇಶನ್ನ ಸಲ್ಲಿಸಬೇಕು. ಇನ್ನು ಅಪ್ಲಿಕೇಶನು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 22/11/2025 ನವಂಬರ್ 22ನೇ ತಾರೀಕಿಂದ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14/12/2025 ಡಿಸೆಂಬರ್ 14ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಅದರ ನಂತರ ಬಂದ ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತೇಳಿ ತಿಳಿಸಿರುವಂಥದ್ದು. ಇನ್ನು ಎಕ್ಸಾಮ್ ಫೀಸ್ ನೋಡೋದಾದರೆ, ಎಕ್ಸಾಮ್ ಫೀಸು ಎಲ್ಲರಿಗೂ 100 ರೂಪೀಸ್ ಇರುತ್ತೆ. ಅಷ್ಟೇ ಅಲ್ಲ, ಇದು ಪ್ರೊಸೆಸಿಂಗ್ ಚಾರ್ಜ್ ಅಂತೇಳಿ 550 ರೂಪೀಸ್ ಪೇ ಮಾಡಲಿಕ್ಕಿರ್ತದೆ. ಯಾರ್ಯಾರಿಗೆ ಎಷ್ಟೆಷ್ಟು ಪೇ ಮಾಡಬೇಕು ಅಂತೇಳಿ ನೋಡೋದಾದರೆ, ಕ್ಯಾಟಗರಿ ವೈಸು ಆಲ್ ಕ್ಯಾಂಡಿಡೇಟಿಗೆ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜ್ ಅಂತೇಳಿ 550 ರೂಪೀಸ್ ಇರುತ್ತೆ. ಇನ್ನು ಮೇಲ್ ಕ್ಯಾಂಡಿಡೇಟ್ ಏನಿದ್ದೀರಾ, OBC ಇರ್ಬೋದು, ಜನರಲ್ ಇರ್ಬೋದು, EWS ಇರ್ಬೋದು, ಅವರಿಗೆ ರಿಕ್ರೂಟ್ಮೆಂಟ್ ಚಾರ್ಜ್ ಅಂತೇಳಿ 550 ಇರುತ್ತೆ. ಪ್ಲಸ್ ಎಕ್ಸಾಮಿನೇಷನ್ ಫೀಸ್ ಅಂತೇಳಿ 100 ಇರುತ್ತೆ. ಟೋಟಲ್ 650 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಇನ್ನು SC ST ಇರ್ಬೋದು, ಫೀಮೇಲ್ ಕ್ಯಾಂಡಿಡೇಟ್ ಇರ್ಬೋದು, ಇನ್ನು ಎಕ್ಸ್ ಸರ್ವಿಸ್ ಮೆನ್ ಇರ್ಬೋದು, ಇವರಿಗೆಲ್ಲ ಯಾವುದೇ ರೀತಿಯಾದಂತಹ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜ್ ಇರೋದಿಲ್ಲ. ಎಕ್ಸಾಮಿನೇಷನ್ ಫೀಸ್ ಮಾತ್ರ 100 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಒಂದು ಸಲ ನೀವು ಎಕ್ಸಾಮಿನೇಷನ್ ಫೀಸ್ ಪೇ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಅದನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತೇಳಿ ತಿಳಿಸಿರುವಂಥದ್ದು. ಪೇಮೆಂಟನ್ನು ಆನ್ಲೈನ್ ಮೂಲಕನೇ ಮಾಡಬೇಕಾಗತ್ತೆ. ಮತ್ತು ನೀವು ಆನ್ಲೈನ್ ಪೇಮೆಂಟ್ ಮಾಡಿದ ನಂತರ ಅಪ್ಲಿಕೇಶನ್ ಏನಿದೆ ನೀವು ಅದನ್ನು ಪ್ರಿಂಟ್ ತೆಗೆದಿಟ್ಕೊಳ್ಬೇಕು. ನೀವು ನೆಕ್ಸ್ಟ್ ಫ್ಯೂಚರಿಗೆ ಅದು ಬೇಕಾಗುತ್ತೆ. ನೋಡ್ಬೋದು, ಇಲ್ಲಿ ವಾರ್ನಿಂಗು ಕೂಡ ಕೊಟ್ಟಿದ್ದಾರೆ. ಅಂದರೆ ಗುಪ್ತಚರ ಇಲಾಖೆಯಿಂದ ಎಚ್ಚರಿಕೆ. ಅಂದರೆ ಕೆಲವೊಂದು ಅಂಶಗಳೇನಿದೆ, ಗುಪ್ತಚರ ಬ್ಯೂರೋದಲ್ಲಿನ ವಿವಿಧ ಹುದ್ದೆಗಳಿಗೆ ಮೋಸದಿಂದ ಅರ್ಜಿಯನ್ನು ಆಹ್ವಾನಿಸ್ತಿರೋದು ಇವರ ಗಮನಕ್ಕೆ ಬಂದಿರುವಂಥದ್ದು. ಅಷ್ಟೇ ಅಲ್ಲ, ಪರೀಕ್ಷೆ ಸಮಯದಲ್ಲಿ ಸಹಾಯ ಮಾಡ್ತೀವಿ ಅಂತೇಳಿ IB ನಡೆಸುವಂತಹ ವಿವಿಧ ಲಿಖಿತ ಪರೀಕ್ಷೆಗಳಲ್ಲಿ ಕಾಣಿಸಿಕೊಳ್ಳುವ ಆಕಾಂಕ್ಷಿಗಳಿಗೆ ಆಮಿಷವನ್ನು ಕೂಡ ಒಡ್ಡುವಂಥದ್ದು. ಅಷ್ಟೇ ಅಲ್ಲ, ಅಭ್ಯರ್ಥಿಗಳಿಗೆ ನಕಲಿ ನೇಮಕಾತಿ ಪತ್ರಗಳನ್ನು ಕೂಡ ಸಹ ನೀಡ್ತಾ ಇದೆ ಅಂತೇಳಿ ಅವರಿಗೆ ತಿಳಿದು ಬಂದಿದೆ. ಆದ್ದರಿಂದ ಸಂಭಾವ್ಯ ಅಭ್ಯರ್ಥಿಗಳು ಏನಿದ್ದೀರಾ, ಉದ್ಯೋಗಾಕಾಂಕ್ಷಿಗಳು, ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಏನು ಅರಿಯದ ಆಕಾಂಕ್ಷಿಗಳು ಅಭ್ಯರ್ಥಿಗಳನ್ನು ವಂಚಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂಥ ಆಮಿಷ ಏನಿದೆ ಅದಕ್ಕೆ ಬಲಿಯಾಗದಂತೆ ಎಚ್ಚರಿಕೆ ಕೊಡ್ತಾ ಇರುವಂಥದ್ದು. ಅಷ್ಟೇ ಅಲ್ಲ, ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ಹಾಗೆ ಹಲವಾರು ವರದಿಗಳು ಇವರಿಗೆ ಬಂದಿದೆ. ಅದರಲ್ಲಿ ಕೆಲವು ಅಜ್ಞಾತ ವ್ಯಕ್ತಿಗಳು ಮಾಜಿ IB ಅಧಿಕಾರಿಗಳು ಅಂತ ಹೇಳಿಕೊಂಡು IB ಯೊಂದಿಗಿನ ತಮ್ಮ ದೀರ್ಘ ಸಹವಾಸದ ಕಾರಣ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನಿಮಗೆ ಸಹಾಯವನ್ನು ಮಾಡ್ತೀವಿ ಅಂತೇಳಿ ಹೇಳ್ತಾರೆ. ಹಾಗಾಗಿ ಸಂಭಾವ್ಯ ಅಭ್ಯರ್ಥಿಗಳೇನಿದ್ದೀರಾ, ನೀವು ಅಂಥ ಭರವಸೆಗಳನ್ನೆಲ್ಲ ನಂಬಬಾರ್ದು. ಮತ್ತು ಅಭ್ಯರ್ಥಿಗಳು ತಮ್ಮ ಸ್ವಂತ ಹಿತಾಸಕ್ತಿ ಏನಿದೆ ಅಂತಹ ವ್ಯಕ್ತಿಗಳ ಸುಳ್ಳು ಅಥವಾ ಆಧಾರರಹಿತ ದಾರಿ ತಪ್ಪಿಸುವಂತಹ ಹೇಳಿಕೆ ಏನಿದೆ ಅದಕ್ಕೆ ಬಲಿಯಾಗಬಾರ್ದು ಅಂತ ಇಲ್ಲಿ ತಿಳಿಸಿರುವಂಥದ್ದು. ಇನ್ನು ಯಾಕೆ ಅಂತ ಹೇಳಿದರೆ, IB ನಡೆಸುವಂತಹ ಯಾವುದೇ ಪರೀಕ್ಷೆ ಇರ್ಬೋದು, ಪ್ರಶ್ನೆ ಪತ್ರಿಕೆಗಳ ವಿಷಯದ ಬಗ್ಗೆ ಯಾರಿಗೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳೋದಿಲ್ಲ.
ಹಾಗಾಗಿ ಎಲ್ಲ ಅಭ್ಯರ್ಥಿಗಳು ತಮ್ಮ ವೈಯಕ್ತಿಕ ಮತ್ತು ಕುಟುಂಬ ಅಥವಾ ಸಂಬಂಧಿಕರಿರ್ಬೋದು, ಸ್ನೇಹಿತರು, ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ನೇಮಕಾತಿ ಮುಂದಿನ ಹಂತಗಳಿಗೆ ಪ್ರಗತಿ ಅಥವಾ ಅಂತಿಮ ಆಯ್ಕೆಯ ಬಗ್ಗೆ ಯಾವುದೇ ನವೀಕರಣವನ್ನು ಪ್ರಕಟಿಸುವುದರಿಂದ ದೂರ ಇರಬೇಕು ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಅಷ್ಟೇ ಅಲ್ಲ, ಅವರು ತಮ್ಮ ಕುಟುಂಬದ ಸದಸ್ಯರಿರ್ಬೋದು, ಸಂಬಂಧಿಕರು, ಸ್ನೇಹಿತರನ್ನು ತಮ್ಮ ಪ್ರಗತಿಯ ಬಗ್ಗೆ ಹೆಮ್ಮೆ ಪ್ರಕಟಿಸುವುದನ್ನು ತಡೆಯಬೇಕು. ಅಂದರೆ ಯಾವುದೇ ರೀತಿಯಾದಂಥ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಶೇರ್ ಮಾಡ್ಕೊಳ್ಬಾರ್ದು ಕ್ಯಾಂಡಿಡೇಟ್ಗಳು. ಇನ್ನು ನೇಮಕಾತಿಯ ಮುಂದಿನ ಹಂತ ಏನಿದೆ ಅದನ್ನು ಸಾಮಾಜಿಕ ವೇದಿಕೆಗಳಲ್ಲಿ ಅಂತಿಮ ಆಯ್ಕೆ ಮಾಡಿ ತಿಳಿಸುವಂಥದ್ದು, ಆ ಥರದ್ದು ಏನೂ ನಡೆಯೋದಿಲ್ಲ. ಅಭ್ಯರ್ಥಿಗಳು ಕೇವಲ MHA ಪೋರ್ಟಲ್ ಏನಿದೆ ಅಂದರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಪೋರ್ಟಲ್ ಏನಿದೆ ಅದರ ಮೂಲಕನೇ ಮಾತ್ರ ಲೀಸ್ಟನ್ನು ಅಂದರೆ ನಿಮ್ಮದು ಆಯ್ಕೆಯನ್ನು ಪ್ರಕಟಿಸುವಂಥದ್ದು. ಹಾಗಾಗಿ ನೀವು ಅವರ ಅಫಿಷಿಯಲ್ ವೆಬ್ಸೈಟನ್ನ ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇರಬೇಕು. ಯಾವುದೇ ರೀತಿಯಾದಂಥ ಆಮಿಷಕ್ಕೆ ಒಳಗಾಗಬಾರ್ದು ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಹಾಗಾಗಿ ಕ್ಯಾಂಡಿಡೇಟ್ ಏನಿದ್ದೀರಾ ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮುಂಚೆ ಕೇರ್ಫುಲ್ಲಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ. ಇನ್ನು ಯಾರು ಗೌರ್ಮೆಂಟ್ ಜಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಇದು. ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಮತ್ತು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂಥವ್ರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾನು ಗುಪ್ತಚರ ಇಲಾಖೆಯಲ್ಲಿ ಇರುವಂತಹ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಏನಿದೆ ಈ ಹುದ್ದೆಯ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೋತೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಅಗತ್ಯತೆ ಇರುವವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.